ಗುಂಡಜ್ಜಿ ಯಾರ್ಯಾದು ಬಾರಮನೆ ಒಳಕ್ಕೆ ಇದೇನಜ್ಜಿ ಯಾವಾಗ ತಗೊಂಡೆ ನೆಕ್ಲೆಸು ಅಮ್ಮನಿ ಶನಕೈತೇನೆ ಹ್ಞೂ ಗುಂಡಜ್ಜಿ ಸಕ್ಕತ್ತಾಗೈತಿ ಎಷ್ಟು ಗ್ರಾಮ್ ಐತಿ 15 ಗ್ರಾಮ್ ಐತಮ್ಮ ಎಷ್ಟಾಯ್ತು ದುಡ್ಡು ಬರೋಬ್ಬರಿ 1,00,000 ಆಯ್ತು ಅಮ್ಮಣ್ಣಿ ಯಪ್ಪ ದೇವ್ರಿ ಅಷ್ಟೊಂದು ದುಡ್ಡು ಎಲ್ಲಿ ಕುಡಿಕೊಂಡಿದ್ದಜ್ಜಿ ನಾನು ಗೃಹಲಕ್ಷ್ಮಿ ದುಡ್ಡು ಮತ್ತೆ ಮೊದ್ಲಿಂದ ಒಂದಿಟ್ಟು ದುಡ್ಡು ಕುಡಿಕೊಂಡಿದ್ದೆ ತಿರ್ಗಾ ಚೈನ್ ಪೀಸ್ ಇದ್ವಲ್ಲ ಅವನ್ನೆಲ್ಲ ಮಾರಿ ಅದ್ರಾಗೆ ಮಾಡಿಸ್ಕೊಂಡಿದ್ದೀನಿ ನೋಡ್ದೆ ಎಂತ ಶನಕೈತಿ ನಾನು ಇಂಥದೇ ತಗೋಬೇಕು ಯಾವಾಗನ ಮಾಡಿಸಿರಿ ನೋಡು ನೀನು ಒಂದು ಗುಟ್ಟು ಬಿಟ್ಕೊಟ್ಟಿಲ್ವಲ್ಲ ಹಿಂಗೋಗಿ ತಗೋಬತ್ತೀನಿ ಅಂತ ಯಾರು ಹೋಗಿದ್ರಿ ಎಲೆ ಅಮ್ಮಣ್ಣೆ ನಾನು ಮಾಡ್ಸಾಕಿದ್ನ ಹೇಳು ಎಲ್ಗುಂಡಜ್ಜಿ ಪಟ್ನಾಕ್ ನಾಳೆಗೆ ಚೆನ್ನಾಗಿ ಮಾಡ್ತಾರಲ್ಲಿ ಕೇಳಿ ಅಮ್ಮ ಹಾಲು ಮಾರ್ಕ ಅಜ್ಜಿ ಇದು ಅಲ್ಲ ಮಣೆ ಕೇಡಿ ಅಮ್ಮ ಮಾಡಕ್ ಹಾಕಿರೆ ಅದ್ರಾಗ ಅರ್ಧ ತಾಮ್ರನೇ ಇರ್ತೈತಿ ಅದಕ್ಕೆ ಹಾಲು ಮಾರ್ಕೆ ಮಾಡಿಸಿ ನಾನು ಹೆಂಗ ಬಿಡಮ್ಮ ನೆಕ್ಲೆಸ್ ತಗೊಂಡಿದ್ಯಾ ನೀನು ಸೊಸಿಗೆ ಆಗ್ತೈತಿ ಅಲ್ವೇ ಅಮ್ಮಣ್ಣಿ ಕಷ್ಟ ಕಾಲದ ಯಾರು ಆಗ್ತಾರೆ ಹೇಳು ಯಾರು ಆಗಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಸೊಸೆನೂ ಆಗಲ್ಲ ಮಗನೂ ಆಗಲ್ಲ ಮೊಮ್ಮಗನೂ ಆಗಲ್ಲ ಒಂದು ಒಡವೆ ಅಂತ ಇಕ್ಕೊಂಡ್ರೆ ನಮ್ಮ ಅಜ್ಜಿ ತಾಗ ಒಡವೆ ಐತಿ ನಮ್ಮ ಅಮ್ಮ ಇಂತ ಒಡವೆ ಐತಿ ನಮ್ಮ ಅತ್ತೆ ತಾಗ ಒಡವೆ ಐತಿ ಅಂತಂದು ಚೆನ್ನಾಗಿ ನೋಡ್ಕೊಂತಾರೆ ನಮ್ಮ ತಾಗ ಏನು ಇಲ್ಲ ಅಂದರೆ ಯಾತ ನೋಡ್ಕೊಂಬಲ್ಲ ಏನು ಮಾಡಿಕ್ಕಿದ್ಯಾ ನಮಗೇನು ಮಾಡಿದ್ಯಾ ಏನು ಕೊಟ್ಟಿದ್ಯಾ ಅಂತಾರೆ ಗೊತ್ತೇ ಓಹೋ ಹಂಗೇನು ಹಂಗೆ ಕಣೆ ನಾನು ಮಾಂಗಲ್ಯ ಚೈನ್ ಮಾಡಿಸ್ಕೋಬೇಕು ಅಂತ ಇದ್ದೀನಮ್ಮ ಏನು ಮಾಡೋದು ದುಡ್ಡೇ ಇಲ್ಲ ಈ ಸಲ ಹತ್ತಿ ಕ್ರಾಸಾಗೆ ಒಳ್ಳೆ ದುಡ್ಡು ಬಂದರೆ ಮಾಡಿಸ್ಕೊಂತೀನಿ 2 ಸರ ಮಾಡಿಸ್ಕೊಂತೀನಿ ನಾನು ಏನಮ್ಮಣ್ಣೆ ಹಾಲು ಹತ್ತಿ ಬೀಜ ಊರಿದೇನು ಊರಿದ್ದೀವಿ ಏನು ಮಾಡೋದು ಮಳೆನೇ ಇಲ್ವಲ್ಲ ಅಜ್ಜಿ ಬೋರಾಗೆ ನೀರು ಒಣ್ಣೆಯರು ಬಿಡ್ತಾರೆ ನಾವು ಬಿಡ್ಕೊಂತೀವಿ ಏನು ಮಾಡೋಕ್ಕಾಗ್ತೈತಿ ಕೂಲರ್ನ ನೋಡ್ಕೊಂಡಿದ್ದೀರ ನಮ್ಮನೆ ಆಮೇಲೆ ಸಿಗಲ್ಲ ಅಯ್ಯೋ ರಾಮ ಹುಡ್ಕಿ ಸಾಕಾಯ್ತು ಗುಂಡಜ್ಜಿ ಶಿವರಾತ್ರಿ ಹಬ್ಬಕ್ಕಿಂತ ಮುಂಚೆಯಿಂದನೂ ಹೇಳ್ತಿದ್ದೀನಿ ನಮ್ಮ ಹುಡುಗಂಗೆ ಒಂದಿಟ್ಟು ದುಡ್ಡು ಕೊಡ್ಕೊಳಪ್ಪ ಹೇಳು ನಮಗೆ ಬರ್ರಿ ಅಂತ ಹೇಳಿದ್ರೆ ತಲೆಗೆ ಹಾಕಂಬ್ಲಿಲ್ಲ ಇವಾಗ ಓಡಾಡ್ತೈತಿ ಏನು 400 ರೂಪಾಯಿ ಅಂತೆ 450 ಕೊಡ್ರಿ ಅಂತ ಕೇಳ್ತಾರಂತೆ 400 ಕೊಡ್ರಿ ಅಂತ ಕೇಳ್ತಾರಂತಮ್ಮ ಒಂದಿನ ಕೂಲಿ ಸೈ ನಮ್ಮಮ್ಮ 400 ರೂಪಾಯಿ ಕೂಲಿ ಓ ಹಂಗಾರೆ 1.5 ತಿಂಗಳು ಕರೆಕ್ಟಾಗಿ ಕೂಲಿ ಮಾಡಿದರೆ ಒಳ್ಳೆ ದುಡ್ಡು ಆಗ್ತೈತಮ್ಮ ಗುಂಡಜ್ಜಿ 400 ರೂಪಾಯಿ ಅಂದ್ರೆ ಬರಂಗಿಲ್ಲ ಇವಾಗ 400 ರೂಪಾಯಿನೇ ಕೂಲಿ ಆಗ್ತಿರೋದು ಬೆಳಗ್ಗೆ ಊಟ ಮಧ್ಯಾಹ್ನ ಊಟ 2 ಟೈಮ್ ಕಾಫಿ ಇಲ್ಲ ಟೀ ಕಾಸು ಕೊಡ್ಬೇಕು ಅದ್ರಾಗೆ ಬುರ್ಗು ಬೋಂಡ ಕೇಳಿರು ತಂದು ಕೊಡ್ಬೇಕು ಅಡಿಕೆ ಅಂತೆ ವಿಳಿದೆಲೆ ಅಂತ ಇದೆಲ್ಲ ಕೊಟ್ಟು ನೋಡಿ 400 ರೂಪಾಯಿ ಎಲ್ಲಿಗೆ ಹೋಗೋಣ ಹೇಳು ಏನು ಹೇಳಮ್ಮಣ್ಣಿ ನನ್ನ ಕೈಲಿ ಆಗಂಗಿದ್ದಿದ್ರೆ ನಾನು ಬಂದ್ಬಿಡ್ತಿದ್ದೆ ಹತ್ತಿ ಕ್ರಾಸ್ಗೆ ನಿನ್ನ ಜೊತೆಗೆ ಏನು ಮಾಡೋಣ ನನ್ನ ಕೈಲಿ ಆಗಲ್ಲ ನಮ್ಮ ತಾಯಿ ಮಣ್ಕಾಲು ನಾವು ನಾನು ಮಾಡೋ ಟೈಮಾಗೆಲ್ಲ ಮಾಡಿದ್ದೀನಿ ಇವಾಗ ಆಗಲ್ಲ ಕಣೆ ಏನು ನಮ್ಮ ಹುಡುಗಿರೋದಕ್ಕೆ ಯಾತನ ವಾಲ್ ತಗೊಂಡು ನೋಡ್ಕೊಂಬ್ರೀತ ಅಷ್ಟೇ ಅಯ್ಯೋ ನಿನಗೆ ಕಾಲಾಗಂಗಿದ್ದೀನ ನಾನು ಬಿಡ್ತಿದ್ನೆ ಕರ್ಕೊಂಡೋಗ್ತಿದ್ದೆ ದಿನ ಏನು ನಮ್ಮ ಹುಡುಗ ಗಾಡಿ ಕರ್ಕೊಂಡೋಗಿ ಗಾಡಿ ಬರೋದಮ್ಮ ಹೆಂಗ ಬಿಡಮ್ಮ ಇವಾಗೇನೋ ಸುಲಭ ಐತೆ ಹತ್ತಿ ಕ್ರಾಸು ಆವಾಗ ಮೊಗ್ ಸುಲಿಬೇಕಿತ್ತು ಅದೇನೋ ಟ್ಯಾಗ್ ಬೇರೆ ಹಾಕ್ಬೇಕಿತ್ತು ಇವಾಗ ಏನಿಲ್ಲ ರಪ್ಪನ ಆಗ್ತದೆ 8 ಗಂಟೆಗೆಲ್ಲ ಹೊಲ್ದಕ್ಕೆ ಹೋದ್ರೆ 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ಒಂದೊಂದ್ಸಲ 3 ಗಂಟೆಗೆ ಆಗ್ತೈತಿ ಅವಳು ಕ್ರಾಸ್ ಮಾಡೋದು ಆಮೇಲೆ ಹೂವು ಎಲ್ಲಿ ಒಣಗ್ದಂಗೆ ಆಗ್ತವೆ ಆಗೋದೇ ಇಲ್ಲ ಕ್ರಾಸ್ ಮಾಡಿರೋ ಒಂದೊಂದು ನಿಲ್ಲದೇ ಇಲ್ಲ ಉದ್ರೋಗ್ತಾವ ಹೂವು ಆಮೇಲೆ ಬಂಡಾರ ಸಾಲದ ಬಂದ್ರೆ ಏನೇ ಮಾಡ್ತೀಯ ಗಂಡ್ಗಿಡ ಒಂದಿಷ್ಟು ಹೆಚ್ಚಾಗಿ ಹಾಕ್ರಿ ಗಂಡಜ್ಜಿ ಅದೇನೋ ನಿಜ ಓಸಲಿ ಪರದಾಡಿವಿ ಹಂಗೇನೆ ನಾವು ಹಾಕಿರೋ ಪ್ಲಾಟು ಇನ್ನೊಬ್ರು ಹಾಕಿದ್ರು ಅವು ಹೋಗಿ ಅಲ್ಲಿ ಇಸ್ಕೊಂಬರ್ಬೇಕಿತ್ತು ಬಂಡಾರನ ಹೆಂಗ ಒಳ್ಳೆ ಆದಾಯ ಐತಲ್ವೇ ಗುಂಡಜ್ಜಿ ಆ ಬಾಣಗೆರೆ ಕಡೆ ಹೇಮತಿಗೆ ಹೋಗ್ತೀವಲ್ಲ ಎಂಜರಪ್ಪನ ದೇವಸ್ಥಾನಕ್ಕೆ ಅಲ್ಲೆಲ್ಲ ಬರೀ ಹತ್ತಿ ಕ್ರಾಸೆ ಹಾಕೋದು ಗೊತ್ತೇ ಇವಾಗ ಹೋಗಿ ನೋಡಬೇಕು ಎಲ್ಲಿ ನೋಡಿರೋ ಹತ್ತಿ ಗಿಡ ಅಲ್ಲಿ ಹುಟ್ಟೇವಿ ಬಿಡ ಅಮ್ಮಣ್ಣಿ ಮಾರಾಯರು ಮಾಡಲಿ ದುಡ್ಡಿರೋರು ಮಾಡ್ಕೊಂತಾರಮ್ಮ ನಮ್ಮಂತಾರು ನಾವು ಹಾಕಕ್ಕಾಗ್ತೈತೆ ಹೋಗ್ಲಿ ಕೂಲರ್ನ ಹೊಂದ್ಸಕ್ಕಾಗ್ತೈತೆ ಅವ್ರಿಗೆ ಅಡುಗೆ ಮಾಡಿಕ್ಕಾಗ್ತೈತೆ ನಮ್ಮ ಕೈಲ ಆಗಲ್ಲ ಏನೂ ಇಲ್ಲ ಎಲ್ಲ ಅಮ್ಮಣ್ಣಿ ಕುಕ್ಕಂಡು ಮಾತಾಡಿ ಅವಾಗಿಂದ ನಿನ್ಕಂಡೇ ಮಾತಾಡ್ತಿದ್ಯಲ್ಲೇ ನನಗೆ ಕಾಲು ನೋವು ಆಗಲ್ಲ ಎಲ್ಲಜ್ಜಿ ಚಿಂಟು ಕಾಣಿಸ್ತಿಲ್ಲ ಅಯ್ಯೋ ಬಾತ ಆ ಹುಡ್ಗಂದು ಏನು ಹೇಳ್ತೀಯ ಆ ಹುಡ್ಗಂತ ಬಡ್ಕ್ಯಾಂಡ್ ಸಾಕಾಗಿ ಹೋಗ್ತೈತಿ ನನಗೆ ತಲೆನೋವು ಬಂದೈತಿ ಸುಮ್ಮನಿರೋ ಅಂದ್ರೂ ಅಮ್ಮಂಗಿಲ್ಲ ಸುಮ್ಮನೆ ಮಾತಾಡ್ತಿರ್ತೈತೆ ಹಿಂಗೆ ಕಣಜ್ಜಿ ಹಂಗೆ ಕಣಜ್ಜಿ ಹಿಂಗೆ ಕಣಜ್ಜಿ ಇಲ್ಲಿ ನೋಡಜ್ಜಿ ಹಂಗೆ ಕಣಜ್ಜಿ ಬರೀ ತಲೆ ತಿಮ್ಮದಿ ಬಿಡಜ್ಜಿ ಅತ್ತ ಇವಾಗಿನ ಹುಡುಗರು ಹಂಗೆ ಅಲ್ವೇ ಆ ಹುಡುಗ ಇರೋದಕ್ಕೆ ಹಂಗ ನಿನಗೆ ಟೈಮ್ ಪಾಸ್ ಆಗ್ತೈತಿ ಇಲ್ಲ ಅಂದಿದ್ರೆ ನಿನ್ನ ಒಬ್ಳೇ ಬಿಕೋ ಅಂತ ಕೂಕಬೇಕಿತ್ತು ಮನೆಗೆ
ಅದೇನೋ ನಿಜ. ಆದ್ರೆ ಏನು ಮಾಡೋದು, ಒಂದೊಂದ್ಸಲಿ ಅದ್ರ ತಂಟ್ಲು ತಡ್ಕೊಳಕ್ಕಾಗಲ್ಲ. ಯಾಕಾದ್ರೂ ಇದು ಮನೆಗಿರ್ತೈತೋ ಆ ಸ್ಕೂಲ್ ಎಷ್ಟೊತ್ತಿಗೆ ತೆಗಿತಾರಮ್ಮಂಗಾತೈತಿ. ಎಲ್ಲೆಲ್ಲ ಹೋಗ್ಬೇಡ, ತಿರುಗಬೇಡ, ಮಧ್ಯಾಹ್ನ ಟೈಮು ಅತ್ಲಾಗಿತ್ಲಾಗ ಹೋಗ್ಬೇಡ ಪಾಪ ಅಂತ ಹೇಳ್ತೀನಿ. ಮೊನ್ನೆ ಆ ಕಿರಣ ಮಂಜ ಈಗ ಇವನು ಹೋಗಿ ಆ ಕೆರೆಗೆಲ್ಲ ಆಟ ಆಡ್ಕೊಂಡು ಬಂದು ರಾತ್ರಿ ಹೊತ್ತು ಮನಿಕೊಂಡು ಅಂತಾನೆ. ಎಷ್ಟು ಹೇಳನೆ ಮಣ್ಣೆ, ಎಷ್ಟು ಬುದ್ಧಿ ಹೇಳನ್ ಹೇಳು. ಯಪ್ಪ ದೇವ್ರೆ, ಇವನಿಗೆ ಬುದ್ಧಿ ಹೇಳೋದ್ಕಿಂತ ಯಾವ್ದನ ಒಂದು ಪ್ರಾಣಿಗೆ ಹೇಳಿದ ಇಷ್ಟೊತ್ತಿಗೆ ಬುದ್ಧಿ ಕಲ್ತಿರೋದತ್ತ. ಅಲ್ಲ ನಿಮ್ಮ ಹುಡುಗ ನೀನು ನೆಕ್ಲೆಸ್ ತಗೊಂಡಿದ್ಯಲ್ಲ, ಅದು ನೋಡಿ ನನಗೇನು ಕೊಡ್ಸಲ್ವೇ ಅಂತ ಕೇಳಿಲ್ವೇ ಚಿಂಟು? ಎಲ್ಲ ಮಣ್ಣೆ ಹುಡ್ಗಂಗೆ ಗೊತ್ತಿಲ್ವೇ? ನೋಡಿರಿ ಇನ್ನು ಹೆಂಗೆ ಬಡ್ಕೊಂಬತೈತೋ ಏನೋ. ಆಮೇಲೆ ಅದು ನನಗೆ ಅದು ಕೊಡ್ಸಿಲ್ಲ ಇದು ಕೊಡ್ಸಿಲ್ಲ ಅಂತೈತಿ. ಏನು ಮಾಡೋಣ, ಇದನ್ನು ಕರ್ಕೊಂಡೋಗಿರಲಿಲ್ಲ ಮೊನ್ನೆ. ಅದೆಲ್ಲ ತಿರ್ಗಾಡಕ್ಕೆ ಹೋಯಿತು. ನಾನು ಆ ಶಾಂತಮ್ಮ ಇಬ್ಬರು ಹೋಗಿದ್ವಿ. ಓ ನೋಡಿರೆ ನಿನ್ನ ಕತೆ ಅಷ್ಟೇ. ಆ ಹುಡುಗ ಬರೋ ಮಟ್ಟಕ್ಕೆ ನೆಕ್ಲೆಸ್ ಬಿಚ್ಚಿ ಟ್ರಂಕ್ನಾಗ ಹಾಕ್ತೀನಿ, ಗೊತ್ತಾಗಬಾರ್ದು. ಅಲ್ಲ ಗುಂಡಜ್ಜಿ, ಯಾರನ್ನ ಹೇಳಿರಿ? ಯಾರು ಹೇಳ್ತಾರ ಮನೆ? ಶಾಂತಮ್ಮಂಗೂ ನನಗೂ ನಿನಗೂ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ ಹೇಳು. ಆ ಹುಡುಗ ಬರೋ ಅಷ್ಟೊತ್ತಿಗೆ ಬಿಚ್ಚಿಕ್ತೀನಿ. ಅಜ್ಜಿ